ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 162 ಇಂದಿನ ಸಂಚಿಕೆಯಲ್ಲಿ. ನೀನು ಇಂದು ಮೇಲೆ ನಂಬಿಕೆ ಇಡು ಮಗನೆ. ಅವಳು ಈ ಸ್ವರ್ಣ ಪಟೇಲ್ ಸೊಸೆ ಕಣೋ. ಅವಳು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಸ್ವಲ್ಪ ಯೋಚಿಸು. ನಿನ್ನ ಬಿಟ್ಟು ಹೋಗಲೇಬೇಕು ಅಂದಿದ್ರೆ ಅವಳು ಯಾವತ್ತೂ ನಿನ್ನಿಂದ ದೂರ ಆದ ದಿನವೇ ಬೇರೆಯವ್ರನ್ನ ಮದುವೆ ಆಗ್ತಿದ್ಲು. ಬಟ್ ನನ್ನ ಸೊಸೆ ಅಪ್ಪಟ ಚಿನ್ನ ಕಣೋ. ಅವಳ ಪ್ರೀತಿ ನಿನಗೆ ಮಾತ್ರ. ಒಂದು ಕಡೆ ನಿನ್ನು, ಇನ್ನೊಂದು ಕಡೆ ಇಡೀ ಜಗವನ್ನೇ ತುಲಾಭಾರ ಮಾಡಿದ್ರೆ ಅವಳು ಚೂಸ್ ಮಾಡೋದು ನಿನ್ನೆ ಕಣೋ ದೊಡ್ಡ ಮಗನೇ. ಈ ಥರ ಯೋಚನೆಯನ್ನು ಬಿಟ್ಟು ನಿನ್ನಲ್ಲಿ ಎದ್ದಿರುವ ಗೊಂದಲಕ್ಕೆ ವಿದಾಯ ಹೇಳಿ ಅವಳ ಜೊತೆ 100 ಕಾಲ ಖುಷಿಯಾಗಿರು ಮಗನೆ ಎಂದವರು. ಇರು ಏನೋ ಇರ್ತೀಯ ಕೂಡ ಎಂದವರ ಕೈ ಹಿಡಿದ ಅಗಸ್ತ್ಯ ಥ್ಯಾಂಕ್ಸ್ ಅಮ್ಮ ಎಂದು ಅವರನ್ನು ನೋಡೋಕೆ ತಿರುಗಿದ ತಕ್ಷಣ ಅಲ್ಲಿ ಅವ್ರು ಯಾರೂ ಇರಲಿಲ್ಲ. ವಾಸ್ತವದಲ್ಲಿ ಅಗಸ್ತ್ಯ ಕಣ್ಣು ತೆರೆದು ಅಮ್ಮ ಎಂದು ಎದ್ದು ಕೂರ್ತಾನೆ. ತಕ್ಷಣ ಅವನ ಕೈಗಳನ್ನು ಯಾರೋ ಹೇಳಿದ ಅನುಭವವಾಗಿ ತಿರುಗಿ ನೋಡಿದ್ರೆ ಅಲ್ಲಿ ಹಿಂದೂ ಕೂತಿದ್ಲು. ಮುಂದೆ ಅಗಸ್ತ್ಯ ಅವಳನ್ನು ನೋಡಿ ಗಟ್ಟಿಯಾಗಿ ತಬ್ಬಿದವರ ಕಣ್ಣೀರು ಇಂದು ಭುಜ ಸೋಕಿದ್ರೆ ಇಂದು ರೀ ಏನಾಯಿತು ಎಂದು ಅವನ ಬೆನ್ನನ್ನು ಸವರುತ್ತಿದ್ರೆ ಅಗಸ್ತ್ಯ ನನ್ನಮ್ಮ ನನ್ನ ಜೊತೆನೇ ಇದ್ದಾಳೆ ಎಂದು ನಿನ್ನೊಳಗೆ ಎಂದು ಗಟ್ಟಿಯಾಗಿ ತಬ್ಬಿ ಐ ಲವ್ ಯು ಸೋ ಮಚ್ ಎಂದು ಸಣ್ಣಗೆ ನಕ್ಕು ಇದನ್ನು ಹೇಳೋಕ್ಕೆ ಇಷ್ಟೊತ್ತಲ್ಲಿ ಇದ್ರಾ ಅಂದ್ಲು. ಅಗಸ್ತ್ಯ ಅವಳನ್ನು ಸರಿಸಿ ಅವಳ ಹಣೆಗೆ ತನ್ನ ಹಣೆ ತಾಕಿಸಿ ಪ್ರೀತಿ ಮಾಡೋಕ್ಕೆ ಹೇಳೋಕ್ಕೆ ಯಾವ ಸಮಯ ಆದರೆ ಏನು ಎಂದ. ಇಂದು ಸರಿ, ನೀವು ಯಾವಾಗಾದರೂ ಹೇಳಿ ಓಕೆನಾ, ಈಗ ಮಲ್ಗೆ, ತುಂಬ ಸಮಯ ಆಗಿದೆ ಎಂದವಳನ್ನು ದೂರ ಸರಿಸಿ ಟೈಮ್ ನೋಡಿದ್ರೆ 3:30 ಆಗಿತ್ತು. ಅಗಸ್ತ್ಯ ಒಮ್ಮೆ ಸುತ್ತ ನೋಡಿ ಇಷ್ಟೊತ್ತಲ್ಲಿ ನೀನೇನು ಮಾಡ್ತಿದೀಯ ಇಲ್ಲಿ? ಇದು ನಮ್ಮನೆ ಅಲ್ಲ ಇಂದು, ಇದು ಭಗವಾನ್ ಮನೆ ಅಂದರೆ ಇಂದು ಅವನ ಮುಖ ನೋಡಿ ಹೌದಾ ಗೊತ್ತೇ ಇರಲಿಲ್ಲ ಎಂದು ನಕ್ಕು ಲಾರೆನ್ಸ್ ಅಣ್ಣ ಎಲ್ಲ ಮಲಗಿದ ಮೇಲೆ ಇಲ್ಲಿಗೆ ಕಳಿಸಿದ್ರು. ಯಾಕೋ ತುಂಬ ಡಲ್ಲಾಗಿದ್ರಲ್ಲ, ಅದಕ್ಕೆ ಇಲ್ಲೇ ಇದ್ದೆ ಎಂದು ಮಲಗಿ ಅಂದ್ಲು. ಅಗಸ್ತ್ಯ ಮನದಲ್ಲೇ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀಯ ಎಂದು ಅಮ್ಮ ಹೇಳಿದ್ದು ನಿಜ. ನಾನೇ ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡಿದ್ದೀನಿ. ಇಂದು ಅದೆಂಥ ಸಂದರ್ಭ ಬಂದರೂ ನನ್ನ ಬಿಟ್ಟು ಹೋಗಲ್ಲ ಎಂದುಕೊಂಡವನು ಅವಳನ್ನು ಮತ್ತೊಮ್ಮೆ ತಬ್ಬಿ ಥ್ಯಾಂಕ್ಸ್ ಎಂದ. ಹಿಂದು ಸಣ್ಣಗೆ ನಕ್ಕವಳು ಹೀಗೆ ಮಲಗಿ ಅಂದ್ಲು. ಅಗಸ್ತ್ಯ ಮಲಗಿ ಮತ್ತೆ ನೀನು ಅವಾಗಿಂದ ಹೀಗೆ ಕೂತಿದ್ದ ಅಂದ. ಇಂದು ಯಾಕೋ ನಿದ್ದೆ ಬರಲಿಲ್ಲ ಅಂದ್ಲು. ಅಗಸ್ತ್ಯ ಸೀದಾ ತನ್ನೆರಡು ಕೈ ಚಾಚಿ ಬಾ ಎಂದ. ಇಂದು ಸಣ್ಣಗೆ ನಗತಾ ಅವನ ಬಾಹುವಿನಲ್ಲಿ ಸರಿಯಾದರೆ ಅಗಸ್ತ್ಯ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿ ನಿದ್ದೆ ಮಾಡು, ಬೆಳಿಗ್ಗೆ ಹೋಗಿ ಬಂದೆ, ನಾನೇ ಎಬ್ಬಿಸ್ತೀನಿ ಅಂದ. ಇಂದು ಥ್ಯಾಂಕ್ಸ್ ಎಂದು ಅವನನ್ನು ತಬ್ಬಿ ಕಣ್ಣು ಮುಚ್ಚಿದ್ಲು. ಇಂದು ಹಾಯಾಗಿ ಅವನ ಎದೆ ಮೇಲೆ ಮಲಗಿದ್ಲು. ಅಗಸ್ತ್ಯ ಅವಳ ತಲೆನ ನಿಧಾನಕ್ಕೆ ಸವರಿ ನಿನಗೆ ದೊಡ್ಡ ಸರ್ಪ್ರೈಸ್ ಜೊತೆಗೆ ಶಾಕಿಂಗ್ ಕೂಡ ಇದೆ ಕಣೆ, ಅದನ್ನು ಆದಷ್ಟು ನಾರ್ಮಲ್ ಆಗಿ ತಗೊಂಡು ಬಿಡು ಎಂದುಕೊಂಡವನು ಆದಷ್ಟು ಬೇಗ ಈ ಭಗವಾನ್ ವಿಷಯನ ಮುಗಿಸಿನೇ ಇವಳನ್ನು ಕರ್ಕೊಂಡು ಹೋಗಬೇಕು ಎಂದು ಯೋಚಿಸುತ್ತಾ ಅವನು ಕೂಡ ಮಲಗ್ದ. ದಿನಗಳು ಹುರುಳಿದು. ಭಗವಾನ್ ಬಂಗನಲ್ಲಿ ಇದ್ಕೊಂಡೆ ಅಗಸ್ತ್ಯ ಭಗವಾನ್ ಸುತ್ತಲೂ ಇರುವಂಥ ಕೋಟೆಯ ಒಂದೊಂದು ಕಲ್ಲು ಕಿತ್ತು ಈಗ ಭಗವಾನ್ ಸುತ್ತ ಇರುವ ಭದ್ರಕೋಟೆ ಮುರಿದಿತ್ತು. ಜೊತೆಗೆ ವಿಷಯ ವಿಪರೀತಕ್ಕೆ ಮೀರಿದ್ರೆ ತನ್ನವಳ ಜೊತೆ ತಾನು ಹೇಗೆ ಹೊರಗೆ ಹೋಗುವುದು ಅನ್ನುವುದನ್ನು ಕಿಟ್ಟಿ ಇಂದು 3 ಜನ ಸೇರಿ ನಿರ್ಧಾರ ಮಾಡಿದರು. ಅಂದು ಭಗವಾನ್ಗೆ ಇತಿಶ್ರೀ ಹಾಡುವ ದಿನ. ಅಗಸ್ತ್ಯ ಎಲ್ಲ ವ್ಯವಸ್ಥೆ ಮಾಡಿ ಪೂರ್ತಿ ಭಗವಾನ್ ಫ್ಯಾಕ್ಟರಿ ಎಲ್ಲದರ ಮೇಲೂ ಒಂದೇ ಸಲಕ್ಕೆ ಆಕ್ರಮಣ ಮಾಡಿಸಿದ. ಕೊನೆಯದಾಗಿ ಬಂಗಲೆ ಕಡೆ ಬರಬೇಕಾಗಿದ್ದಂಥ ಪೊಲೀಸ್ನವರು ಅಲ್ಲಿಗೆ ಬರುವ ಸಮಯ ಆಗಿತ್ತು. ಅಷ್ಟೊತ್ತಿಗೆ ಅಗಸ್ತ್ಯನ ಹಣೆಗೆ ಪಾಯಿಂಟ್ ಮಾಡಿ ದಿಲೀಪ್ ಗನ್ ಹಿಡಿದು ನಿಂತಿದ್ದ. ಇದು ಆಶ್ಚರ್ಯ ಪಡೋ ವಿಷಯನೇ. ಇಡೀ ಭಗವಾನ್ ಬಂಗಲೆನೇ ಶಾಕ್ ಆಗಿ ನಿಂತು ದಿಲೀಪ್ನ ನೋಡ್ತಿದೆ. ದಿಲೀಪ್ ಡ್ಯಾಡ್, ದೊಡ್ಡಪ್ಪ ಬೇಗ ಬನ್ನಿ ಅಂದ. ಅಗಸ್ತ್ಯನಿಗೆ ತಿಳಿದಿತ್ತು ತನ್ನ ವಿಷಯ ಗೊತ್ತಾಗಿದೆ ಎಂದು. ಆದರೂ ಎದರದೆ ಸುಮ್ಮನೆ ನಿಂತಿದ್ದ. ಇಡೀ ಪೂರ್ತಿ ಬಂಗಲೆ ಜನ ದಿಲೀಪ್ ಮತ್ತೆ ಅಗಸ್ತ್ಯನ ಸುತ್ತ ನಿಂತರು. ಭಗವಾನ್ ಅಲ್ಲಿಗೆ ಬಂದವರೇ ದಿಲೀಪ್ ಬಿಡು ಅಂದರು. ದಿಲೀಪ್
ಇಲ್ಲ ದೊಡ್ಡಪ್ಪ, ನಾನು ಬಿಡೋದಿರಲಿ. ಇವನ ನಿಜವಾದ ವಿಷಯ ಕೇಳಿದ್ರೆ ನೀವೇ ಇವನನ್ನು ಸಾಯಿಸ್ತೀರಾ ಅಂದ. ಭಗವಾನ್ ಒಮ್ಮೆ ಅಗಸ್ತ್ಯನ ಕಡೆ ನೋಡಿ, ಯಾವ ವಿಷಯನೂ ಗೊತ್ತಾಗೋದು ಬೇಡ, ಅವನನ್ನು ಬಿಡು ದಿಲೀಪ್ ಅಂದ. ದಿಲೀಪ್, ಇಲ್ಲ, ನಮ್ಮ ಸಾಮ್ರಾಜ್ಯನ ಹಾಳು ಮಾಡಿದವನನ್ನು ಸುಮ್ಮನೆ ಬಿಡಬೇಕಾ? ನೋ ದೊಡ್ಡಪ್ಪ, ಇವನು ತಿಳಿದುಕೊಂಡ ಹಾಗೆ ಇವನು ನಿಮ್ಮ ಪ್ರೀತಿಗೆ ಅರ್ಹನಲ್ಲ. ನೀವು ಇವನಿಗೆ ಮಗನ ಸ್ಥಾನನ ಕೊಟ್ಟಿದ್ರಿ, ಆದರೆ ಇವನು ಮಗನ ನಾಟಕ ಮಾಡಿಕೊಂಡೆ ನಿಮ್ಮನ್ನು ಮುಳುಗಿಸ್ಬಿಟ್ಟ ಅಂದ. ಲಾರೆನ್ಸ್ಗೆ ಏನಾಗಿದೆ ಒಂದು ಗೊತ್ತಾಗದೆ ಗಾಬರಿಯಲ್ಲೇ ಈ ಸಮಯದಲ್ಲಿ ಭಗವಾನ್ ಮುಂದೆ ಹೋಗಿ ಮಾತಾಡೋಕ್ಕೂ ಆಗದೆ ಹಾಗೆ ಅಗಸ್ತ್ಯ ಏನು ಮಾಡಿದನೋ, ಕಾಪಾಡೋದು ಎಂದು ಯೋಚಿಸ್ತಿದ್ದ. ದಿಲೀಪ್ ಕೋಪದಲ್ಲಿ ಅಗಸ್ತ್ಯನ ಬಳಿ ನಿಂತು ನೇರವಾಗಿ ಅವನ ಎದೆಗೆ ಗನ್ನಿಡಿದವನು, ಏನು ಮಿಸ್ಟರ್ ಅಗಸ್ತ್ಯ ಪಾಟೀಲ್, IPS ಪೊಲೀಸ್ನವರೇ ಅಂತ. ದಿಲೀಪ್ ಮಾತು ಕೇಳಿ ಶಾರದಾ ಅವರ ಗಂಡ ಇಡೀ ಭಗವಾನ್ ಜೊತೆ ಇದ್ದಂಥ ಹುಡುಗರೇ ಶಾಕ್ ಆಗಿದ್ರು. ದಿಲೀಪ್ ತಟಸ್ಥವಾಗಿ ನಿಂತಿರುವ ಅಗಸ್ತ್ಯನನ್ನು ನೋಡಿ, ಎಷ್ಟೆಲ್ಲ ಮಾಡಿದೆ ಅಲ್ವಾ, ನನ್ನ ಸಿಸ್ಟರ್ಗೆ ಎಷ್ಟೆಲ್ಲ ನೋವು ಮಾಡಿದೆ ಅಲ್ವಾ, ಇವರು ನಿನ್ನ ಹುಪ್ಪರಿಕೆ ಮೇಲೆ ಇಟ್ಟಿದ್ರು, ನೀನು ನಾಯಿ ಥರ ನಿನ್ನ ಬುದ್ಧಿನೇ ತೋರಿದೆ ಅಲ್ವಾ, ಇವತ್ತು ನಾನಿನ್ನ ಬಿಡೋದಿಲ್ಲ. ಯಾವಳವಳು ನಿನ್ನ ಹೆಂಡತಿ, ಅದೆಷ್ಟು ಮಾತಾಡ್ತಾಳೆ, ಅವಳನ್ನು ಮುಗಿಸೋಕೆ ಹೇಳಿದ್ದೀನಿ, ಅಲ್ಲಿ ಅವಳ ಕತೆ ಕೂಡ ಮುಗಿದಿರುತ್ತೆ ಎಂದ. ಅಲ್ಲೇ ಇದ್ದಂಥ ಹಿಂದೂ ಸುಮ್ಮನೆ ನೋಡ್ತಾ, ಇವನು ನನ್ನ ಕತೆ ಮುಗಿಸೋಕೆ ಹೇಳಿದ್ದಾನ, ಅಂತ ಸ್ಟುಪಿಡ್, ನಾನಿಲ್ಲೇ ಇರುವಾಗ ಇವನೇ ನನ್ನ ಮುಗಿಸ್ತಾನೆ ಎಂದು ಯೋಚಿಸ್ತಿದ್ರೆ ಅಗಸ್ತ್ಯ ನಿಂತಲ್ಲೇ ತುಸು ಯೋಚಿಸಿ, ಅಂದರೆ ಇವನಿಗೆ ಸಿಕ್ಕಿರೋದು ಶುಭ ಫೋಟೋ ಎಂದು ಯೋಚಿಸಿ, ನೋಡು, ನೀನೇನಿದ್ರು ನನ್ನ ಜೊತೆ ಫೈಟ್ ಮಾಡು, ನನ್ನ ಫ್ಯಾಮಿಲಿ ತಂಟೆ ಹೋಗಬೇಡ ಅಂದ. ಕಾವ್ಯ, ಈಗ ನಿನ್ನ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ನೆನಪಾಯ್ತಾ ಎಂದು ಬಂದ್ಲು. ಅಗಸ್ತ್ಯ, ಇಬ್ಬರು ಸೇರಿ ಈ ಕೆಲಸ ಮಾಡ್ತಿರೋದು ಎಂದು ಯೋಚಿಸ್ತಿದ್ರೆ ಇದೆಲ್ಲವನ್ನ ನೋಡ್ತಿದ್ದಂಥ ಲಾರೆನ್ಸ್ಗೆ ಫುಲ್ಲು ತಲೆ ಪೂರ್ತಿ ಏನು ಕೆಲಸ ಮಾಡಿದೆ ಹಾಗೆ ನಿಂತಿದ್ದ. ಕಿಟ್ಟಿ ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಬೇಡ ಎನ್ನುವಂತೆ ಸನ್ನೆ ಮಾಡ್ದ. ಅಗಸ್ತ್ಯನಿಗೆ ಮಾತಾಡಬೇಕಾದಂಥ ಭಗವಾನ್ ಮಾತಾಡಬೇಕಾಗಿತ್ತು. ಅವನು ಮಾತಾಡಿ ಆಕ್ಷನ್ಗೆ ಬಂದರೆ ಮಾತ್ರ ಇಲ್ಲಿ ತಮ್ಮವರನ್ನು ಎಂಟ್ರಿ ಮಾಡೋಕ್ಕೆ ಹೇಳಿದ್ದ. ಆದರೆ ಇನ್ನು ಭಗವಾನ್ ಕೈ ಹಿಂದೆ ಕಟ್ಟಿ ಹಾಗೆ ನಿಂತಿದ್ದಾನೆ ಸೈಲೆಂಟಾಗಿ. ದಿಲೀಪ್ ಮತ್ತು ಕಾವ್ಯ ಒಂದೊಂದು ಗನ್ ಹಿಡಿದು, ನಮ್ಮ ಜೊತೆ ಇದ್ದು ನಮಗೆ ಹಳ್ಳ ತೋಡೋ ಕೆಲಸ ಮಾಡಿದವನಿಗೆ ಏನು ಶಿಕ್ಷೆ ಕೊಡ್ತೀರಾ ದೊಡ್ಡಪ್ಪ ಅಂದರೆ ಭಗವಾನ್ ಒಮ್ಮೆ ಅಗಸ್ತ್ಯನ ಕಡೆ ನೋಡ್ದ. ಅಗಸ್ತ್ಯನ ನೋಟದಲ್ಲಿ ಯಾವ ಭಯ ಅನ್ನೋದೇ ಇರಲಿಲ್ಲ. ಭಗವಾನ್ ತಮ್ಮ ಸೀದಾ ಹೋಗಿ ಅಗಸ್ತ್ಯನ ಕಾಲರ್ ಹಿಡಿದು ಕೋಪದಲ್ಲೇ, ನಮ್ಮನೆ ಮಗ ಅಂತ ಅದೆಷ್ಟು ನಂಬಿಸಿ ಹೀಗೆ ಮೋಸ ಮಾಡಿದ್ಯೋ, ಯಾಕೋ ಹೀಗೆ ಮಾಡಿದೆ ಎಂದು ಜೋರಾಗಿ ಕಿಚ್ಚುತ್ತಾ ಅಲ್ಲೇ ಇದ್ದ ಭಗವಾನ್ ಹುಡುಗರಿಗೆ, ಇವನು ಈ ಬಂಗ್ಲೆ ದಾಟಬಾರ್ದು, ನಾವು ಪೊಲೀಸ್ ನಾಯಿಗಳಿಗೆ ಏನು ಶಿಕ್ಷೆ ಕೊಡ್ತಿದ್ದೋ ಅದನ್ನು ಇವನಿಗೂ ಕೊಡಿ ಎಂದು ಅಗಸ್ತ್ಯನನ್ನು ತುಸು ಜೋರಾಗಿ ಹಿಂದೆ ತಳ್ಳಿದ್ದ. ಅಗಸ್ತ್ಯ ತುಸು ದೂರ ಹೋದ ತಕ್ಷಣ ಭಗವಾನ್ ಹುಡುಗರು ಅವನನ್ನು ಸುತ್ತು ಹೊರಿದ್ರು. ಆದರೆ ಅಗಸ್ತ್ಯ ಒಮ್ಮೆ ಹುಬ್ಬುಗಂಟಿಗೆ ಎಲ್ಲರನ್ನು ನೋಡ್ದ. ಎಲ್ಲರ ಗನ್ ಅಗಸ್ತ್ಯನ ಮೇಲೆ ಇದೆ. ಜಸ್ಟ್ ಭಗವಾನ್ ಅನ್ನೋದಕ್ಕೆ ಕಾಯ್ತಿದ್ದಾರೆ ಅಗಸ್ತ್ಯನನ್ನು ಮುಗಿಸೋಕೆ. ಭಗವಾನ್ ಅಗಸ್ತ್ಯನಿಗೆ ಬೆನ್ನು ಹಾಕಿ ನಿಂತಿದ್ದರೆ ಭಗವಾನ್ ತಮ್ಮ, ಇನ್ನೂ ಏನು ಯೋಚನೆ ಮಾಡ್ತಿದ್ರಾ, ಮುಗಿಸಿ ಇವನನ್ನ ಅಂದ. ತಕ್ಷಣ ಈಗ ಎಲ್ಲರ ನೋಟ ಅಗಸ್ತ್ಯನ ಮೇಲೆ ಇದೆ. ಶಾರದಾ ಅವರು ಕಣ್ಮುಚ್ಚಿ ನಿಂತಿದ್ರೆ ಅಷ್ಟೊತ್ತಿಗೆ, ಯಾರನ್ನ ಮುಗಿಸ್ತೀಯಾ, ಮೊದಲು ನೀನು ಸೇಫ್ ಆಗಿ ಇಲ್ಲಿಂದ ಹೋಗೋದು ನೋಡು ಎನ್ನುವ ಹೆಣ್ಣಿನ ಧ್ವನಿ ಬಂದ ಕಡೆ ನೋಡಿದ್ರೆ ಅಲ್ಲಿ ಬುರ್ಕ ಹಾಕಿ ನಿಂತಿರುವ ಮುಖ ಪೂರ್ತಿಯಾಗಿ ಎಲ್ಲರ ಮುಂದೆ ಪೂರ್ಣವಾಗಿ ತೆರೆದಿತ್ತು. ಲಾರೆನ್ಸ್ಗೆ ಕೈಕಾಲೇ ಓಡ್ತಿಲ್ಲ. ಎಲ್ಲರೂ ಈ ಹುಡುಗಿ ಎಂದು ನೋಡುತ್ತಿದ್ರೆ ಇಂದು ಕೈಯಲ್ಲಿರುವ ಚಾಕು ಸೀದಾ ಭಗವಾನ್ ಕುತ್ತಿಗೆ ಮೇಲೆ ಇದೆ. ಭಗವಾನ್ ಕೂಡ ಏನು ಮಾತಾಡದೆ ನಿಂತಿದ್ದ. ಇಂದು ಹೀಗೆ ಸಡನ್ ಆಗಿ ವೈಲೆಂಟ್ ಆಗ್ತಾಳೆ ಅನ್ನೋದು ಪಾಪ ಅಗಸ್ತ್ಯನಿಗೂ ಗೊತ್ತಿರಲಿಲ್ಲ. ಅವಳನ್ನು ಹಾಗೆ ನೋಡಿ ಶಾಕ್ ಆದಂಥ ಅಗಸ್ತ್ಯ, ಹಿಂದೂ ಎಂದ ಜೋರಾಗಿ. ಈಗ ಎಲ್ರಿಗೂ ತಿಳಿತು ಅಗಸ್ತ್ಯನ ಹೆಂಡತಿ ಹೆಸರು ಇಂದು. ಅಂದರೆ ಇಲ್ಲಿ ನಮ್ಮ ಮುಂದೆ ಇರುವ ಹೆಣ್ಣು ಅಗಸ್ತ್ಯನ ಹೆಂಡತಿ ಅಂತ. ಅವರೆಲ್ಲ ಶಾಕ್ನಲ್ಲಿ ನೋಡ್ತಿದ್ರೆ ಕಿಟ್ಟಿ ಕೂಡ ಗನ್ ಹಿಡಿದಿದ್ದು ದಿಲೀಪ್ ತಲೆಗೆ. ಅಲ್ಲಿದ್ದವರು ಇನ್ನಷ್ಟು ಶಾಕ್ನಲ್ಲಿ, ಅಂದರೆ ನಮ್ಮ ಮಧ್ಯೆ ಇನ್ನೆಷ್ಟು ಪೊಲೀಸ್ನವರಿದ್ದಾರೆ ಎಂದು ನೋಡುತ್ತಾ ಇಲ್ಲಿ ಏನು ನಡೆಯುತ್ತೋ ಎಂದು ಯೋಚಿಸ್ತಿದ್ರು. ಇಂದು ಭಗವಾನ್ ಕುತ್ತಿಗೆಗೆ ಶಾರ್ಪ್ ಚಾಕು ಹಿಡಿದು, ನಿಮ್ಮ ಹುಡುಗರಿಗೆ
ನನ್ನ ಗಂಡನಿಂದ ದೂರ ಇರೋ ಕೇಳಿ, ಇಲ್ಲ ಈ ಇಂದು ನೆಕ್ಸ್ಟ್ ಲೆವೆಲ್ಗೆ ಇಳಿಬೇಕಾಗತ್ತೆ ಅಂದ್ಲು ಕೋಪದಲ್ಲಿ. ದಿಲೀಪ್ ಇಂದು ಮುಖ ನೋಡಿ, ಅಂದರೆ ಹೌದು ಹೊಡೆದಿದ್ದು ಅಗಸ್ತ್ಯನಾ ಎಂದು ಯೋಚಿಸ್ತಿದ್ರೆ ಕಾವ್ಯಗೆ ಹಿಂದೂ ಮುಖ ನೋಡಿ ಹೊಟ್ಟೆ ಉರಿಯಾಗ್ತಿತ್ತು. ಅಂದರೆ ತಾನು ಯಾರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಎಂದು ಯೋಚಿಸ್ತಿದ್ಲು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.